ಆಶೀರ್ವಾದಕರವಾಗಿ ಅದ್ಭುತಕರವಾಗಿ ನಡೆಸ್ತದೆ. ಹಲ್ಲೆಲೂಯ. ಯಾಕಂದರೆ ದೇವರು ದಿನ ದಿನವೂ ಏಸಪ್ಪ ನಮ್ಮನ್ನು ಹೊಸದಾಗಿ ಕೊಟ್ಟು ನಾವು ನಂಬಿಗಸ್ತರಾಗಿ ಜೀವಿಸುವಂತೆ, ನಮಗೆ ಧೈರ್ಯಪಡಿಸುವುದೇ, ನಮಗೆ ನಂಬಿಕೆ ಬರುವಂತೆ, ನಮಗೆ ಧೈರ್ಯ ಬರುವಂತೆ, ನಾವು ಧೈರ್ಯದಿಂದ ಜೀವಿಸುವಂತೆ ದೇವರ ವಾಕ್ಯ ಹೀಗೆ ಹೇಳುತ್ತೆ. ಇವತ್ತು ಕೀರ್ತನೆ 46ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕ. ಆದ್ದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ಹಲ್ಲೆಲೂಯ. ಯಾಕಂದರೆ ಯೆಹೋವನು ಭಕ್ತ ಪಾಲರಿಗೆ, ಆತನನ್ನು ಆರಾಧಿಸುವವರಿಗೆ ಈ ರೀತಿಯಾಗಿ ವಾಗ್ದಾನ ಮಾಡುತ್ತಾರೆ. ಹಲ್ಲೆಲೂಯ. ಯಾರಾದರೂ ನಮಗೆ ಆಶ್ರಯ ಇಲ್ಲ, ನಮಗೆ ನೋಡಿಕೊಳ್ಳುವವರಿಲ್ಲ, ನಮ್ಮನ್ನು ಬಲಪಡಿಸುವವರಿಲ್ಲ, ನಮ್ಮನ್ನು ಕಾಪಾಡುವವರಿಲ್ಲ, ನಮ್ಮನ್ನು ಆಧರಿಸುವವರಿಲ್ಲ ಎಂಬುದಾಗಿ ಚಿಂತಿಸುವುದಾದರೆ ಈ ವಾಕ್ಯದ ಆಧಾರದ ಮೇಲೆ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯ. ದೇವರು ನಮಗೆ ನಿಜವಾಗಲೂ ಆಶ್ರಯ ದುರ್ಗವಾಗಿದ್ದಾರೆ. ಯಾವ ಶತ್ರು ನಮ್ಮನ್ನು ಮುಚ್ಚುವುದಿಲ್ಲ, ಯಾವ ಶತ್ರುವಿನ ಬಾಣ ನಮ್ಮನ್ನು ತಾಕುವುದಿಲ್ಲ, ಯಾವ ನಮಗೆ ವಿರೋಧವಾಗಿ ಎದ್ದಿರುವಂಥ ಯಾವುದೇ ರೀತಿಯಾದ ಶೋಧನೆಗಳಾಗಲಿ, ಕಷ್ಟಗಳಾಗಲಿ, ಯಾವುದೇ ರೀತಿ ಸೈತಾನನ ಕುತಂತ್ರಗಳಾಗಲಿ, ಮಾಟಮಂತ್ರಗಳಾಗಲಿ, ವೈರ ದುಶ್ಮನಗಳಾಗಲಿ ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯ. ಯಾಕೆ? ನಾವು ದೇವರ ಮಕ್ಕಳಾಗಿ ಆತನನ್ನು ಆರಾಧಿಸುತ್ತಾ ಇದ್ದೀವಿ. ದೇವರ ಮಕ್ಕಳು ದೇವ ಜನಾಂಗದ ಮುಂದೆ ದೇವರೇ ಯುದ್ಧ ಮಾಡ್ತಾರೆ. ಹಲ್ಲೆಲೂಯ. ನಾವು ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ, ನಾವು ಅವರೊಳಗೆ ಜಗಳ ಆಡುವ ಅವಶ್ಯಕತೆ ಇಲ್ಲ, ನಾವು ಹೆದರಿ ಓಡಬೇಕಾಗಿಲ್ಲ. ಯೆಶಾಯ 52:12 ವಾಕ್ಯ ಹೇಳ್ತದೆ, ನೀನು ಅವಸರದಿಂದ ಓಡಿ ಹೋಗಬೇಕಾಗಿಲ್ಲ, ಓಡಬೇಕಾಗಿಲ್ಲ. ನಿನ್ನ ದೇವರಾದ ಯೆಹೋವನು ನಾನೇ ಹಿಂಬಲವಾಗಿ ಮುಂದುವರಿಯುತ್ತೇನೆ ಎಂಬುದಾಗಿ ದೇವರು ತಾನೇ ಹೇಳಿದ್ದಾರೆ. ಹಲ್ಲೆಲೂಯ. ನಾವು ಯಾವ ಶತ್ರುವಿನ ಬಾಣಕ್ಕೆ ಹೆದರಬೇಕಾಗಿಲ್ಲ. ದೇವರೇ ನಮಗೆ ಆಶ್ರಯ ದುರ್ಗವಾಗಿದ್ದಾರೆ ಮತ್ತು ಇಕ್ಕಟ್ಟಿನ ದಿನದಲ್ಲಿ ನಮಗೆ ವಿಶೇಷ ಸಹಾಯಕನು. ನಮಗೆ ಇಕ್ಕಟ್ಟುಗಳು, ಕಷ್ಟಗಳು, ಶೋಧನೆ, ಹೋರಾಟ, ತಡೆಗಳು ಏನು ಇದೆ ಇಲ್ಲವೋ, ಆದರೆ ಆ ಇಕ್ಕಟ್ಟಿನ ದಿನಗಳಲ್ಲಿ ನಾವು ದೇವರನ್ನ, ಪರಲೋಕದ ಸ್ವರ್ಗದ ಬಾಗಲನ್ನು ತೆರೆದು ನಮ್ಮ ಮೇಲೆ ಸ್ವರವನ್ನು ಸುರಿಸಿ ಆಶೀರ್ವಾದಿಸಿ ಅಭಿಷೇಕಿಸಿ ಬಲಪಡಿಸಿ ನಡೆಸುವ ಕರ್ತನ ಕಡೆಗೆ ನಾವು ತಿರುಗಿಕೊಂಡು ಪ್ರಾರ್ಥಿಸುವಾಗ ಎಷ್ಟೇ ಇಕ್ಕಟ್ಟಿನ ದಿನಗಳು ಬಂದರೂ ಕೂಡ ನಮಗೆ ವಿಶೇಷ ಸಹಾಯಕನಾಗಿ ನಮ್ಮ ಮುಂದೆ ಮುಂದುವರಿಯುವ ಯೆಹೋವ ಆತ. ಯೇಸು ರಾಜ ನಮಗಾಗಿ ಎಲ್ಲವನ್ನು ಸಹಿಸಿಕೊಂಡಿದ್ದಾನೆ, ಶಿಲುಬೆಯನ್ನು ಹೊತ್ತುಕೊಂಡು ನಡೆದಿದ್ದಾನೆ, ನಮಗಾಗಿ ಮರಣವನ್ನು ಜಯಿಸಿದ ಯೇಸುವಿನ ಮುಂದೆ ಯಾವ ಶತ್ರುವಿನ ಬಾಣವು ಸಾಗುವುದಿಲ್ಲ, ನಡೆಯುವುದಿಲ್ಲ, ಜಯಿಸುವುದಿಲ್ಲ. ಜಯವು ನಮ್ಮದೇ, ಅದು ಯೇಸುವಿನ ನಾಮದೇ. ಹಲ್ಲೆಲೂಯ. ದೇವರ ವಾಕ್ಯದಂತೆ ನಮ್ಮನ್ನು ಬಲಪಡಿಸಿ ಆಶ್ರಯ ದುರ್ಗವಾಗಿ ಇಕ್ಕಟ್ಟಿನ ದಿನದಲ್ಲಿ ವಿಶೇಷ ಸಹಾಯಕನಾಗಿ ನಡೆಸುವನಾಗಿದ್ದ. ಹಲ್ಲೆಲೂಯ. ಧೈರ್ಯವಾಗಿರಿ, ಪ್ರಾರ್ಥಿಸಿರಿ, ದೇವರ ಮೇಲೆ ಆಶ್ರಯ ದುರ್ಗವಾಗಿರುವಂಥ ಕರ್ತನ ಮೇಲೆ ನಂಬಿಕೆ ಇಡಿರಿ. ಆತನನ್ನು ಬೇಡಿಕೊಳ್ಳುವ ಒಬ್ಬರಿಗೆ ಆತನು ಕೈ ಬಿಡುವ ದೇವರ. ಹಲ್ಲೆಲೂಯ. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಆತನು ಒದಗಿಸುವ ಯೆಹೋವ ಈರೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇದನ್ನೇ ವಾಕ್ಯದಂತೆ ದೇವರು ನಿಮ್ಮ ಕುಟುಂಬವನ್ನು, ನಿಮ್ಮನ್ನು, ನಿಮ್ಮ ಉದ್ಯೋಗಗಳನ್ನು ಎಲ್ಲವನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯ. ನಿಮ್ಮ ಮಕ್ಕಳ ಸುತ್ತಲೂ, ನಿಮ್ಮ ಸುತ್ತಲೂ, ಮನೆಯ ಸುತ್ತಲೂ, ನಿಮ್ಮ ಎಲ್ಲ ಕಾರ್ಯಗಳ ಸುತ್ತಲೂ ದೇವರು ತಾನೇ ಆಶ್ರಯ ದುರ್ಗವಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಸರ್ವಶಕ್ತನಾದ ದೇವರೇ, ಈ ದಿನ ನಿಮ್ಮ ಉತ್ತಮ ಜೇನಿನ ರುಚಿಗಿಂತಲೂ ಉತ್ತಮವಾದ ನಿನ್ನ ವಾಕ್ಯವನ್ನು ಕೇಳಿದ್ದೀವಿ. ಹೌದು ಸ್ವಾಮಿ, ನಮಗೆ ಆಶ್ರಯ ದುರ್ಗವಾಗಿದೆ. ನಮ್ಮ ಕುಟುಂಬಕ್ಕೆ, ಮಕ್ಕಳಿಗೆ, ಎಲ್ಲ ಶಾಲೆಗೆ ಹೋಗುವ ಮಕ್ಕಳ ಸುತ್ತಲೂ, ಕುಟುಂಬದ ಸುತ್ತಲೂ ದೇವರೇ, ನಿನ್ನ ಮಕ್ಕಳು ನಿನ್ನ ಹೆಸರಿನಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯ, ಮನೆ, ಆ ಎಲ್ಲ ವಸ್ತು, ಎಲ್ಲ ರೀತಿಯಾದ ಸಮಯದಲ್ಲಿ ಆಶ್ರಯ ದುರ್ಗವಾಗಿದೆ. ಅವರ ಜೀವ, ನಮ್ಮ ಪ್ರಾಣಗಳಿಗೆ ನೀನೇ ಆಶ್ರಯ ದುರ್ಗವಾಗಿದೆಯಪ್ಪ. ನಿನಗೆ ಸ್ತೋತ್ರ. ಅದೇ ರೀತಿಯಾಗಿ ಕರ್ತನೆ, ಇಕ್ಕಟ್ಟಿನ ದಿನದಲ್ಲಿ ವಿಶೇಷ ಸಹಾಯ ಮಾಡುವ ದೇವರು. ಹೌದು ಕರ್ತನೆ,
ಮನುಷ್ಯನ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು, ಇಕ್ಕಟ್ಟುಗಳು, ಹೋರಾಟಗಳು ಎದುರಾಗಿ ಬರುತ್ತೆ. ಆದರೆ ನೀನು ಯುದ್ಧ ಮಾಡುವ ಯೆಹೋವ ನಿಸ್ಸಿ, ನಿನ್ನ ಮಕ್ಕಳಿಗೆ ಜಯ ಕೊಟ್ಟು ಬಲಪಡಿಸಿ ನಿಲ್ಲಿಸಿ ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮಾನವನಿಗೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿಕೊಂಡಿದ್ದೇವೆ ತಂದೆ.